ದುನಿಯಾ ವಿಜಯ್ ಕುಮಾರ್ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಸಲಗ ಸೂಪರ್ ಹಿಟ್ ಆದಂಥ ಸಿನಿಮಾ. ಸಿನಿಮಾದ ಹಾಡುಗಳು ದೊಡ್ಡ ಮಟ್ಟದ ಹಿಟ್ ಆಗಿತ್ತು. ಸೊ ರಿಲೀಸ್ಗೂ ಮೊದಲೇ ಆಲ್ಬಮ್ ಹಿಟ್ ಆಗಿತ್ತು. ಬಟ್ ರಿಲೀಸ್ ಆದಮೇಲೆ ಎಲ್ಲರನ್ನ ಕಾಡದಂಥ ಹಾಡು ಅಂತಂದರೆ ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಒಂದು ಹಾಡು. ಸೊ ತುಂಬ ದೊಡ್ಡ ಸರ್ಪ್ರೈಸ್ ಆಗಿತ್ತು ವೀಕ್ಷಕರಿಗೆ ಆ ಸಿನಿಮಾದ ಹಾಡು. ಸೊ ಈಗ ಭೀಮಾದಲ್ಲೂ ಕೂಡ ಅಂಥದ್ದೇ ಒಂದು ಬಿಗ್ ಸರ್ಪ್ರೈಸ್ ಇದೆ. ಹಾಡನ್ನು ಹಾಡಿದಂಥ ನವೀನ್ ಸಜ್ಜೋರ್ ನಮ್ಮ ಜೊತೆಗಿದ್ದಾರೆ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಆ ಸಾಂಗು ಕೂಡ ಅವರೇ ದನಿಯಾಗಿದ್ದವರು. ಸೊ ಭೀಮಾದಲ್ಲೂ ಅಂಥದ್ದೇ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ಸೋಣ. ಸಜ್ಜೋರ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಆರಾಮ್. ಸಲಗ ಸಿನಿಮಾದಲ್ಲಿ ಅಂದರೆ ರಿಲೀಸ್ಗೂ ಮೊದಲೇ ಎಲ್ಲ ಹಾಡುಗಳನ್ನು ರಿಲೀಸ್ ಮಾಡಿದ್ರು. ತುಂಬ ದೊಡ್ಡ ಮಟ್ಟದ ಸಕ್ಸಸ್ ಆಯಿತು. ಅಂದರೆ ಆ ಥರದೊಂದು ಅಂದರೆ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿ ಆಲ್ಬಮ್ ಹಿಟ್ ಆದಂಥ ಆ ವರ್ಷದ ಸಿನಿಮಾ ಸಲಗ. ಸೊ ಅದೆಲ್ಲ ಆಯಿತು. ರಿಲೀಸ್ ಆದಮೇಲೆ ತುಂಬ ದೊಡ್ಡ ಸರ್ಪ್ರೈಸ್ ಆಗಿ ಕಾಡಿದ್ದು ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೇವೆ. ನಿಜಕ್ಕೂ ಥಿಯೇಟ್ರಿಂದ ಜನ ಬರುವಾಗ ಈ ಸಾಂಗನ್ನು ಮರಿತಾನೆ ಇರಲಿಲ್ಲ, ಯಾಕಂದರೆ ಅಷ್ಟು ಕಾಡ್ದಂಥ ಹಾಡು. ಸೊ ಭೀಮಾದಲ್ಲೂ ಅಂಥದ್ದೇ ಒಂದು ಸಾಂಗ್ ಇದೆಯಂತೆ. ಹಾಡಿಗೆ ನೀವೇ ದನಿಯಾಗಿದ್ದೀರಾ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ? ಹೌದು, ಸಲಗಾದಲ್ಲಿ ಅದೊಂದು ಯಾವುದು ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಹಾಡು ಒಂದು ತುಂಬ ಎಲ್ಲರೂ ಇಷ್ಟಪಟ್ಟಿದ್ರು. ಆ ಹಾಡನ್ನ ಅರಸು ಅಂತೇವ್ರೆ ಅವರು ಬರೆದಿದ್ರು. ನಾನು ಹಾಡಿದೆ, ಜೊತೆಗೆ ನಾನೇ ಕಂಪೋಸ್ ಮಾಡಿದೆ ಅದು. ಸೊ ಇವಾಗ ಆ ಥರ ಅನ್ನೋದಕ್ಕಿಂತ ಈ ಸಿನಿಮಾದ ಭೀಮಾಗೆ ಏನು ಕಂಟೆಂಟ್ ಇದೆ ಆ ಕಂಟೆಂಟ್ಗೆ ಅನುಗುಣವಾಗಿ ಇನ್ನೊಂದು ಹಾಡು ಚರಣ್ ಅವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಹಾಡು. ಅದು ಎಷ್ಟು ಸಕ್ಸಸ್ ಆಯಿತು, ಆದರೆ ಡಬಲ್ ಇದಾಗುತ್ತೆ ಅನ್ನೋ ನಂಬಿಕೆ ಡೈರೆಕ್ಟರ್ಗೂ ಇದೆ, ಮ್ಯೂಸಿಕ್ ಕಂಪೋಸರ್ಗೂ ಇದೆ, ಹಾಡಿದವನಿಗೆ ನನಗೂ ಕೂಡ ಇದೆ, ಮತ್ತು ಬರೆದವ್ರಿಗೂ ಇದೆ. ಸೇಮ್ ಇದೆ ಈ ಹಾಡನ್ನು ಕೂಡ ಅರಸು ಅಂತಾರೆ ಅವರು ಬರೆದಿದ್ದಾರೆ. ಆಮೇಲೆ ಯಾವುದೇ ಫಸ್ಟು ಸಾಂಗ್ ಶುರು ಮಾಡಬೇಕಾದ್ರೆ ವಿಜಯಣ್ಣ ಅವ್ರದ್ದು ಹೆಂಗೆ ಅಂದರೆ ಪ್ರೋಸೆಸ್ಸು, ಸುಮ್ಮನೆ ಹಿಂಗೆ ಕೂತಿರ್ತೀವಿ, ಮಾತಾಡ್ತಾ ಏನೋ ಲೈನ್ಸ್ಗಳು ಕೊಡ್ತಾ ಹೋಗ್ತಾರೆ. ಅವರು ಬರ್ಕೋ ಅಂತಾರೆ. ನಾನೇನು ಮಾಡ್ತೀನಿ, ಅಲ್ಲೇ ಪೆನ್ ಪೇಪರ್ ಇದ್ದರೆ ಹೇಳ್ಕೊಂಡು ಅವ್ರು ಏನೋ ಒಂದಷ್ಟು ಪದಗಳು ಅಂದರೆ ಕಂಟೆಂಟಿಗೆ ಬೇಕಾಗಿದ್ದಂಥ ಒಂದಷ್ಟು ಪದಗಳನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹೇಳ್ಕೊಂಡು ಹೋಗ್ಬೇಕಾದ್ರೆ ನಾನು ಅದನ್ನು ಬರ್ಕೊಳ್ತಾ ಹೋಗ್ತೀನಿ. ಆಮೇಲೆ ಸ್ವಲ್ಪ ಹೊದ್ಬಿಟ್ಟು ನೋಡಿ ಇದೇನಾದರೂ ಹಾಡ್ಬೋದಾ ಅಂತಾರೆ. ಅದನ್ನ ಹಂಗೆ ಹಿಡ್ಕೊಂಡು ಒಂದು ಕೀಬೋರ್ಡ್ ಇಟ್ಕೊಂಡು ಹಾಡೋಕ್ಕೆ ಶುರು ಮಾಡ್ತೀನಿ. ಸೇಮ್ ಇದೇ ಥರ ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಹುಟ್ಟಿದ್ದು ಹಿಂಗೆ ಅವರೇ ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಮೋಸ ಅನ್ನೋ ಮಾಯೆ ಅಂತ ಲೈನ್ಸ್ ಕೊಟ್ಟರು. ಅದು ಮುಂದುವರೆದ ಭಾಗವಾಗಿ ಅರಸು ಅಂತಾರೆ ಅವರು ಕೈ ಜೋಡಿಸಿ ಹಾಡು ಬೇರೆ ಲೆವೆಲ್ಗೆ ಹೋಯ್ತು. ಈಗ ಅದೇ ಥರ ಈ ಹಾಡನ್ನು ಕೂಡ ಹಿಂಗೆ ಒಂದು 2 ಲೈನು ಶುರು ಮಾಡು ಅಂತ ಕೊಟ್ಟರು. ಶುರು ಮಾಡಿದೆ. ಅದನ್ನ ಈಗ ಅರಸು ಅಂತಾರೆ ಅವರು ಕೈ ಹಾಕಿ ಇದು ಕೂಡ ಒಂದು ಒಳ್ಳೆ ಹಾಡಾಗಿದೆ. ಸಲಗದಲ್ಲಿ ಈ ಒಂದು ಸಾಂಗ್ ಅಂದರೆ ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ, ಆ ಸಾಂಗು ಅಂದರೆ ಕೊನೆ ಕ್ಷಣದಲ್ಲಿ ಆ್ಯಡ್ ಆಗಿತ್ತಂತ ಸಾಂಗ್ ಆಗಿತ್ತಂತೆ. ಹೇಗೆ ಸ್ಟಾರ್ಟ್ ಆಗಿತ್ತು ಅದು ಅಂತ? ಅಲ್ಲ, ಅದು ಒಂದಿನ ಹಿಂಗೆ ಕೂತಿರ್ಬೇಕಾದ್ರೆ ಈಗ ಈ ಥರದ್ದು ಈ ಸಿಚುಯೇಷನ್ಗೆ ಏನೋ ಬೇಕಲ್ಲ ಅಂತ ಏನಂತಾರೆ ಪದಗಳನ್ನೇ ಮಾತಾಡ್ತಾ ಹೋಗ್ತಾರೆ ಅವರು. ಮೋಸ ನಮ್ಮ ಸುತ್ತಾಡ್ತಾನೆ ಇರುತ್ತೆ. ಅದನ್ನ ಪದವಾಗಿ ಅವರೇ ಏನಾದರೂ ಬರೆಯೋಕ್ಕೆ ಶುರು ಮಾಡ್ತಾರೆ. ಡೈರೆಕ್ಟರ್ ಅಲ್ವಾ, ಆಮೇಲೆ ಅವ್ರಿಗೊಂದು ದೊಡ್ಡ ಜರ್ನಿ ಇದೆ. ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ, ಎಷ್ಟು ಜನ ಡೈರೆಕ್ಟರ್ಗಳನ್ನು ನೋಡಿದ್ದಾರೆ, ಅವ್ರಿಗೊಂದು ಜರ್ನಿ ಇದೆಯಲ್ಲ. ಸೊ ಅದ್ರ ಮುಖಾಂತರ ಒಂದಷ್ಟು ಪದಗಳನ್ನು ಹೇಳ್ತಾ ಹೋಗ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾ ಹೋಗ್ತಾ ಇರ್ತಾರೆ. ಮತ್ತು ವಿಜಯಣ್ಣ ಸಾಕಷ್ಟು ಪುಸ್ತಕಗಳನ್ನು ಓದ್ತಾರೆ, ಹಂಗಾಗಿ ಒಂದಷ್ಟು ಲೈನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಹಂಗೆ ಲೈನ್ಸ್ ಕೊಟ್ಟಿದ್ದು ಹಾಡು. ಅದು ಲೈನ್ಸ್ ಕೊಡ್ತಿದ್ದಂಗೆ ನಾನೇನು ಮಾಡಿದೆ, ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹಾಡ್ತಾ ಹೋದಾಗ ಅದೊಂದು ಹೆಜ್ಜೆ ಹೆಜ್ಜೆಗೂ ಸಾಂಗ್ ಕಟ್ಕೊಳ್ತು. ಭೀಮಾ ಸಿನಿಮಾದಲ್ಲೂ ಅಂಥದ್ದೇ ಸಾಂಗ್ ಇದೆ ಅಂತ ಹೇಳಿದ್ರೆ, ಬಟ್ ಇದು ಕೂಡ ಮದರ್ ಸೆಂಟಿಮೆಂಟ್ ಸಾಂಗ್ ಆಗಿರುತ್ತೆ. ಹೌದೌದು. ಇದು ಕೂಡ ಅದೊಂದು ಸೆಂಟಿಮೆಂಟ್ ಸಾಂಗೇನೆ. ಆ ಮದರ್ ಸೆಂಟಿಮೆಂಟ್ ಅನ್ನೋದು ಅಂದರೆ ಭೀಮಾದಲ್ಲಿ ಯಾವ ಮಟ್ಟಕ್ಕೆ ಕಾಡಲಿದೆ ಅಂತ ಅನ್ಬಿಟ್ಟು. ಯಾಕೆಂದರೆ ಸಲಗದಲ್ಲೂ ಕೂಡ ಅಷ್ಟೇ ರೌಡಿಸಮ್ ಇದ್ರೂ ಕೂಡ, ಅಂದರೆ ಯುವಕರನ್ನ ಸೆಳೆಯುವಂಥ ಒಂದಷ್ಟು ಸೀನ್ಸ್ಗಳಿದ್ರೂ ಕೂಡ ತುಂಬ ಜನಗಳ ಕಾಡಿದ್ದು ಎಮೋಷ್ನಲ್ ಸೀನ್ಸ್ಗಳೇ. ಅದು ತಂದೆ ತಾಯಿ ಈ ಥರದೊಂದು ಎಮೋಷನ್ಸು. ಸೊ ಭೀಮಾದಲ್ಲೂ ಅಂಥದ್ದು ಇದೆಯಾ? 100%. ಈಗ ಭೀಮಾ ಕಂಟೆಂಟು ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ಈ ಹಾಡು ಇನ್ನೂ ರಿಲೀಸ್ ಆಗಿಲ್ಲದೆ ಇರೋದ್ರಿಂದ ನಾನು ಅದನ್ನು ಹಾಡು ಯಾವ ಥರ 1-2 ಸಾಲ ಹಾಡ್ಬೋದು ನಾನು. ಅದ್ರ ಮುಂದಕ್ಕೆ ಫುಲ್ ಹಾಡು ಬಂದಾಗ ಕೇಳ್ಕೊಬೋದು ಆ ಕಂಟೆಂಟ್ ಏನು ಅಂತ. ಯಾಕೆಂದರೆ ಸಾಹಿತ್ಯದಲ್ಲೇ ಸಿನಿಮಾ ಕಂಟೆಂಟ್ ಇರುತ್ತೆ, ಹಂಗಾಗಿ ಫುಲ್ ಸಾಂಗ್ ಹಾಡೋಕ್ಕೂ ಆಗಲ್ಲ. ನಾನು 1-2 ಲೈನ್ ಹಾಡ್ತೀನಿ. ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ,
ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ, ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ, ಅಯ್ಯ ಮೋಸ ಮಾಡಿತ್ತಲ್ಲೋ ಈ ದುನಿಯಾ, ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ, ಹೆತ್ತ ನೋವಿಗಿಂತ ಘೋರ ಈ ನಿನ್ನ ಸಾವು, ಮತ್ತೆ ಹುಟ್ಟಿದಾಗ ಜೋಪಾನ ಮಗನೇ, ಹೆತ್ತ ನೋವಿಗಿಂತ ಘೋರ ಈ ನಿನ್ನ ನೋವು, ಅಯ್ಯ ಬಿಟ್ಟು ಹೋದೆಯ ಹೆತ್ತ ತಾಯಿಯ.